ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. KSRTC ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಉಚಿತ ಬಸ್ ಪ್ರಯಾಣ ಮಾಡುವ ಎಲ್ಲ ಮಹಿಳೆಯರಿಗೆ ಒಂದು ಭರ್ಜರಿಯಾದ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ನೀವು ಏನಾದರೂ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಬಸ್ ಹತ್ತುವ ಎಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಸಂಪೂರ್ಣವಾದೊಂದು ಮಾಹಿತಿಯನ್ನು ನಮ್ಮ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೊಸಬರಾಗಿ ಯಾರು ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ಸ್ಕಿಪ್ ಮಾಡಿದ್ರೆ ಪೂರ್ತಿ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇದು ಶಕ್ತಿ ಯೋಜನೆ ಸ್ನೇಹಿತರೆ, ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇರೋದು. ಆಲ್ರೆಡಿ ಈಗ ನಿಮಗೆ ಗೊತ್ತೇ ಇರೋದು ಸ್ನೇಹಿತರೆ, ಮಹಿಳೆಯರಿಗೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ. ಮಹಿಳೆಯರ ಪ್ರಮಾಣಿಕರು ಸಹ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ ಸ್ನೇಹಿತರೆ. ಹೌದು, ಮಹಿಳೆಯರ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣವನ್ನು ಮಾಡುವುದು ಈಗ ಕಡ್ಡಾಯವಾಗಿದೆ ಸ್ನೇಹಿತರೆ. ಪ್ರಮಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಸ್ನೇಹಿತರೆ. ಅದೇ ರೀತಿ ಸಾರಿಗೆ ಸಂಸ್ಥೆ ಕೂಡ ಇದು ಪ್ರಯಾಣಿಕರ ಅನುಕೂಲಕ್ಕಾಗಿ ಹೊಸ ಒಂದು ಬಸ್ಗಳನ್ನು ಆರಂಭಿಸ್ತಿದೆ. ಅಂದರೆ ಹೊಸದಾಗಿ ಬಸ್ಗಳನ್ನು ಖರೀದಿ ಮಾಡಲಾಗಿದೆ ಸ್ನೇಹಿತರೆ. ಇದಕ್ಕೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಹೈಫೈ ಪ್ರಮಾಣದ ಸ್ಪರ್ಶ ನೀಡಲು ನಿಮಗೆ ಹೊಸ ಬಸ್ಗಳನ್ನು ರಸ್ತೆಗಿಳಿಸಲಾಗಿದೆ ಸ್ನೇಹಿತರೆ. ಅಂದರೆ ಹೆಚ್ಚುವರಿ ಬಸ್ಗಳನ್ನು ಬಿಡಲಾಗಿದೆ ಸ್ನೇಹಿತರೆ. ಪ್ರಯಾಣಿಕರ ಅನುಕೂಲಕ್ಕಾಗಿ KSRTCಯ ಇದೀಗ ಒಂದು ಹೊಸ ಗುಣಮಟ್ಟದ ಬಸ್ಗಳನ್ನು ಪರಿಚಯಿಸಿ ಪ್ರಯಾಣಿಕರಿಗೆ ಹೊಸ ಅನುಭವ ನೀಡಲಿದೆ ಸ್ನೇಹಿತರೆ. ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಈಗಾಗಲೇ ಒಂದು ಬಸ್ಗಳನ್ನು ನೋಡಿ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಇದು ಎಲ್ಲ ಉಚಿತ ಬಸ್ ಅಂದರೆ ಉಚಿತ ಬಸ್ ಹತ್ತುವ ಮಹಿಳೆಯರಿಗೆ ಒಂದು ಲಾಭ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅವರಿಗಾಗಿ ಈ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ. ಕರ್ನಾಟಕ ಮುನ್ಸೂಚನೆಯಲ್ಲಿದ್ದ ಇಂದು ಸಂಸತ್ತು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ. ಈಗ ಯಾವುದೇ ರೀತಿ ವೈಶಿಷ್ಟ್ಯ ಹೇಗಿದೆ ಅಂದರೆ, ಬಸ್ ಹೋಗಲು ಹೊತ್ತಿನ ದೀಪಗಳೊಂದಿಗೆ ಹ್ಯಾಲೋಜನ್ ಹೆಡ್ಲೈಟ್ಗಳು ಮತ್ತು ಹೊಸ ಫ್ಲಾಶ್ ಟ್ರೈನ್ಗಳು ಮತ್ತು ನೋಡಲು ಆಕರ್ಷಕವಾಗಿರುವ ಬಸ್ ಸ್ಟ್ಯಾಂಡ್ನವರಿಗೆ ವಿನ್ಯಾಸವನ್ನು ಹೊಂದಿರುತ್ತಾರೆ ಸ್ನೇಹಿತರೆ. ಇದು ವಿಶಾಲವಾದ ಲಗೇಜ್ ಸ್ಥಳ ಮತ್ತು 20% ಹೆಚ್ಚು ಲಗೇಜ್ ಶೇಖರಣಾ ಸೌಲಭ್ಯವನ್ನು ಹೊಂದಿರುತ್ತದೆ ಅಂತ ಇದು USB ಪ್ರಕಾರ ಸ್ನೇಹಿತರೆ. ನೀವು ಯಾವುದಾದ್ರೂ ಅಂದರೆ ನೀವು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾಯಿದ್ದೀರ ಅಲ್ವ, ನೀವು 20 kgಗಿಂತ ಮೇಲೆ ಬಸ್ನಲ್ಲಿ ಪ್ರಯಾಣ ಮಾಡುವ ಲಗೇಜನ್ನು ಒಯ್ಯುವಂತಿಲ್ಲ ಸ್ನೇಹಿತರೆ. ಹಾಗೇನಾದರೂ ನೀವು ಹೋದರೆ ನಿಮಗೆ ಒಂದು ದಂಡ ಅಂತ ಬೀಳುತ್ತೆ ಸ್ನೇಹಿತರೆ. ಈ ಬಸ್ ತಾನ ಲಾಭಕ್ಕಾಗಿ ಸ್ನೇಹಿತರೆ ವಿನ್ಯಾಸದಿಂದ ಹೆಚ್ಚು ಇಂಧನ ದಕ್ಷತೆಯನ್ನು ಹೊಂದಿದೆ ಸ್ನೇಹಿತರೆ. ಅಂದರೆ ಈಗ ನೀವು ಉಚಿತವಾಗಿ ಎಲ್ಲೆಲ್ಲಿ ಬೇಕಾದಲ್ಲಿ ನೀವು ಸುತ್ತಾಡ್ಕೋಬೋದಾಗಿದೆ ಸ್ನೇಹಿತರೆ. ಈಗ ಮಹಿಳೆಯರಿಗೆ ಒಂದು ಸರಳವಾದಂಥ ಅಂದರೆ ಈಗ ಪ್ರಯಾಣ ಮಾಡಲು ಒಂದು ಹೊಸ ಯೋಜನೆ ಆಗಿದ್ದು ಸ್ನೇಹಿತರಾಗಿದ್ದರೆ. ಈಗ ರಾಮಲಿಂಗ ರೆಡ್ಡಿನವರು ಇನ್ನೂ ಒಂದು ಸೂಚನೆ ನೀಡಿದ್ದಾರೆ ಸ್ನೇಹಿತರೆ. ಈ ಬಸ್ ಬಗ್ಗೆ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ 20 ಬಸ್ಸುಗಳು KSRTC ಸೇರಲಿವೆ ಸ್ನೇಹಿತರೆ. ಅಂದರೆ ಇನ್ನೂ 20 ಬಸ್ಸುಗಳನ್ನು ಖರೀದಿ ಮಾಡಿದ್ದಾರೆ ಸ್ನೇಹಿತರೆ. ಬೆಂಗಳೂರಿನಿಂದ ಮಂಗಳೂರು ಬಸ್ಸುಗಳು ಯಾವ್ಯಾವ ಜಿಲ್ಲೆ ಅಥವಾ ಯಾವ್ಯಾವ ಊರು ಯಾವ್ಯಾವ ಗ್ರಾಮಾಂತರ ಅಂತ ಹೇಳ್ತೀನಿ ಸ್ನೇಹಿತರೆ. ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆಯವರು ನೋಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನಾನು ಯಾವುದೊಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ಬೆಂಗಳೂರಿನಿಂದ ಮಂಗಳೂರು ಸ್ನೇಹಿತರೆ ಒಂದು ಬಸ್ಸು, ಅಂದರೆ ಬೆಂಗಳೂರು ಟು ಮಂಗಳೂರು, ಹುಬ್ಬಳ್ಳಿ ಟು ಬೆಳಗಾವಿ ಸ್ನೇಹಿತರೆ, ಹೊಸಪೇಟೆ ಟು ಕಲಬುರಗಿ, ಇಂಥ ಮಂತ್ರಾಲಯ, ಹೈದರಾಬಾದ್, ಚೆನ್ನೈಯ ಮಾರ್ಗವಾಗಿ ಸಂಚರಿಸಿದ ಸ್ನೇಹಿತರೆ. ಇನ್ನೂ 20 ಬಸ್ಸುಗಳನ್ನು ಈ ರಾಮಲಿಂಗ ರೆಡ್ಡಿ ಅವರು ಖರೀದಿಸಿದ್ದಾರೆ ಸ್ನೇಹಿತರೆ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಯಾವುದೇನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸಿಗೋಣ. ಬಾಯ್.